Hi everyone, welcome to Moni's Home Diary. ವೆರಿ ಗುಡ್ ಮಾರ್ನಿಂಗ್. ನಾನು ಇವಾಗ ಎದ್ದು ಫ್ರೆಶ್ ಅಪ್ ಆದೆ. ಆ್ಯಕ್ಚುಲಿ ಇವತ್ತಿನ ಪ್ಲ್ಯಾನ್, ದಿಸ್ ಇಸ್ ಸಂಡೇ, ವಿ ಆರ್ ಪ್ಲಾನಿಂಗ್ ಟು ಗೋ ಟು ಟೆಂಪಲ್, ಬಂಡೆ ಮಹಾಕಾಳಿ ಟೆಂಪಲ್ ಆ್ಯಂಡ್ ರಾಘವೇಂದ್ರ ಸ್ವಾಮಿ ಮಠ ಜಯನಗರಲ್ಲಿರೋದು, ವಿಚ್ ಇಸ್ ವೆರಿ ಫೇಮಸ್. ಬಂಡೆ ಮಹಾಕಾಳಿ ಟೆಂಪಲ್ ಬಗ್ಗೆ ನಾನು ಹೇಳೋದೇ ಬೇಕಿಲ್ಲ. ಸೊ ತುಂಬ ದಿನ ಆಗಿತ್ತು ಟೆಂಪಲ್ಗೆ ಅಲ್ಲಿ ಹೋಗಿ. ಸೊ ಹೋಗೋಣ ಅಂತ ಅಂದ್ಬಿಟ್ಟು ನಾನು, ಅಮ್ಮ, ಚಿಕ್ಕಮ್ಮ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಇಟ್ ವಿಲ್ ಬಿ ಜಸ್ಟ್ 3 of us ಟುಡೇ. ಟೆಂಪಲ್ ರನ್ ಆ್ಯಂಡ್ ಲಂಚ್ ಕೂಡ ಮೋಸ್ಟ್ಲಿ ಆಚೆನೇ ಆಗುತ್ತೆ. ಎಸ್, ದಿಸ್ ಇಸ್ ದ ಪ್ಲಾನ್ ಫಾರ್ ಟುಡೇ. ರೆಡಿ ಆಗಬೇಕು, ಯಾಕಂದರೆ 9:30 ಹೋಗೋಣ ಅಂತ ನಾನೇ ಹೇಳ್ಬಿಟ್ಟು ಇಟ್ ಡೋಂಟ್ ಲುಕ್ ಗುಡ್ ಇಫ್ ಐ ಡೋಂಟ್ ಗೆಟ್ ರೆಡಿ ಸೂನ್. ದೆನ್ ಓಕೆ, ಲೆಟ್ ಮಿ ಗೆಟ್ ರೆಡಿ. Moisturize gala. I didn't know that I like to talk so much. ನನ್ಗೆ ಗೊತ್ತಿರಲಿಲ್ಲ ನಾನು ಎಷ್ಟು ಮಾತಾಡ್ತೀನಿ ಅಂತರೋದು. ಅಂದರೆ ಲೈಕ್ ದಿಸ್, ಈ ಥರ ವಿಡಿಯೋ ಅರೆ ನೋ. ನನ್ನ ಫಸ್ಟ್ ವ್ಲಾಗ್ ಬಂದಮೇಲೆ ನಾನೇ ನೋಡ್ತಾ ಇಲ್ಲೇನೋ ಎಷ್ಟು ಗುಡ್ ಅಲ್ವಾ? ಥಿಂಕ್ ಅಪ್ಪ, ನಿನ್ನೆ ಕಾಜಲ್ ಹಾಕೊಂಡಿದ್ದು ಎಷ್ಟು ರಿಮೂವ್ ಮಾಡಿದ್ರು ಹೋಗ್ತಾ ಇಲ್ಲ. ಇಟ್ ಇಸ್ ಟು ಇಂಟೆನ್ಸ್, ಐ ಗೆಸ್. ನಾಟ್ ಮೈನ್, ಅದು ನನ್ನ ತಂಗಿದಿತ್ತು. ಓಕೆ, ಇವತ್ತು ಮಧ್ಯಾಹ್ನ ಹೆವಿ ಬ್ಯಾಟಿಂಗ್ ಇದೆ. ಸೊ ಸಿನ್ಸ್ ಐ ಆಮ್ ಆನ್ ಡೆಫಿಸಿಟ್, ನಂಗೆ ನೋ ಹೇಳಕ್ಕೂ ಆಗ್ತಾ ಇಲ್ಲ. ಬಟ್ ಯಾಕಂದ್ರೆ ಅವ್ರು ಪ್ಲಾನ್ ಮಾಡಿದ್ದಾರೆ, ಇಲ್ಲಾಂದ್ರೆ ನಾನು ತಿಂದಿಲ್ಲ ದೇ ವಿಲ್ ನಾಟ್ ಈಟ್. ಸೊ ವಾಟ್ ಐಮ್ ಥಿಂಕಿಂಗ್ ಇಸ್, ನಾನು ಹೆಂಗೂ ಬ್ರೇಕ್ಫಾಸ್ಟ್ ಮಾಡಲ್ಲ, ಬಟ್ ಅಲ್ಲಿ ತನಕ ಖಾಲಿ ಹೊಟ್ಟೆಲಿ ಇರೋಕೆ ಆಗೋದು ಇಲ್ಲ. ಬಿಕಾಸ್ ಯೂಶ್ವಲಿ ನಾನು 12 ಹಂಗೆ ಊಟ ಮಾಡಿಬಿಡ್ತೀನಿ. ಯಾಕಂದರೆ ಟೆಂಪಲಲ್ಲೆಲ್ಲ ಟೈಮ್ ಆಗುತ್ತಲ್ಲ. ಸೊ ಐ ಕಾಂಟ್ ಬಿ ಹಂಗ್ರಿ ಅಂಟಿಲ್ ದೆನ್. ಅದಕ್ಕೆ ರಾಗಿ ಗಂಜಿ ಮಾಡೋಕ್ಕೆ ಹೇಳಿದ್ದೀನಿ. ರಾಗಿ ಮಾಲ್ಟ, ಇದು ಅಮ್ಮನೇ ಮಾಡಿರೋ ಪೌಡರು. ಏನಿಲ್ಲ, ಅದನ್ನ ಹಾಲ್ಗೆ ಹಾಕಿ ಸ್ವಲ್ಪ ಬೆಲ್ಲ ಹಾಕಲ್ಲ, ಇವಾಗ ಬೆಲ್ಲ ಹಾಕಲ್ಲ, ಹಾಕಿ ಅದೇ ಮಾಲ್ಟ್ ಥರ ಮಾಡಿಕೊಡ್ತಾರೆ. ಅದು ಸ್ವಲ್ಪ ಹೊಟ್ಟೆ ತುಂಬುತ್ತೆ ಅಂತ ಅಂದ್ಬಿಟ್ಟು ಲೆಟ್ ಮಿ ಗೋ ಗೆಟ್ ದಟ್. ಮಾಡಿಟ್ಟಿದ್ದಾರೆ, ಆದರೆ ಸಖತ್ ಬಿಸಿ ಇದೆ, ಇವಾಗಂತೂ ಕುಡಿಯೋಕ್ಕಾಗಲ್ಲ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಅದ್ರ ಬದಲು ನಾನು ರೆಡಿಯಾಗಿ ಸ್ಟಾರ್ಟ್ ಆಗ್ತೀನಿ. ಸೊ ಇವತ್ತು ನಾನು ಇದೊಂದು ಕುರ್ತಿ ಸೆಟ್ ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದು, ವಿಚ್ ಇಸ್ ವೆರಿ ಗುಡ್. ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಗೈಸ್ ಕ್ಯಾನ್ ಸಿ, ಹಾಕೊಂಡು ತೋರಿಸ್ತೀನಿ ನಾನು ನಿಮಗೆ. ವಿತ್ ಪ್ಯಾಂಟ್ ತುಂಬ ಚೆನ್ನಾಗಿದೆ. ಮಟೀರಿಯಲ್ ಇಸ್ ನೈಸ್, ಇಟ್ ಇಸ್ ವೆರಿ ಕಂಫರ್ಟಬಲ್. ಸೈಜ್ ಸೇಮ್ ಆಸ್ ಪಿಕ್ಚರ್ಸ್, ತುಂಬ ಚೆನ್ನಾಗಿದೆ. ದಿಸ್ ಕಾಸ್ಟೆಡ್ ಮೀ 550 rupees, ವಿಚ್ ಇಸ್ ಎ ಟೋಟಲ್ ವರ್ತಿ ಬೈ. ಇದನ್ನ ಹಾಕೊಂಡು ನಾನು ರೆಡಿ ಆಗ್ತಾ ಬಿಸಿ ಇತ್ತಲ್ಲ, ಅದಕ್ಕೆ ಆರಿಸಿ ಕೊಟ್ಟಿದ್ದಾರೆ. ತುಂಬ ದಿನ ಆಯಿತು. ಸೊ ಈ ಥರ ಕಾಣುತ್ತೆ ಇದು. ಐ ವಿಲ್ ಆಸ್ಕ್ ಹರ್, ಒಂದಿನ ವಿಡಿಯೋ ಮಾಡ್ತೀನಿ ಏನೇನೆಲ್ಲ ಹಾಕ್ತಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಮೈ ಡ್ರೆಸ್ ಲುಕ್ಸ್ ಲೈಕ್ ದಿಸ್. ಇಟ್ಸ್ ವೆರಿ ಕಂಫರ್ಟಬಲ್. ಅದೇ ಈ ಥರ ದೇವಸ್ಥಾನಕ್ಕೆಲ್ಲ ಆಕ್ಟ್ ಪೀಸ್ಫುಲ್ ಆಗಿದೆ. ನೀವು ನೋಡ್ಬೋದು, ದಿಸ್ ಇಸ್
Yeah, you can see it now. ಸೋ ನೈಸ್ ಅಲ್ವಾ? ಇದು ಎಲ್ಲಿ ತಗೊಂಡಿದ್ದು ಅಂದರೆ ನನ್ನ ಹಳೆ ಆಫೀಸಲ್ಲಿ ಒಂದು ಫ್ಲೀ ಮಾರ್ಕೆಟ್ ಅರೇಂಜ್ ಮಾಡಿದ್ರು. ಆಗ ನೋಡ್ತಾ ನೋಡ್ತಾ ಇಷ್ಟ ಆಯಿತು. ಮೈ ಕಲೀಗ್ ಆ್ಯಕ್ಚುಲಿ ಈ ಗಿಫ್ಟೆಡ್ ಮೀ ಇಷ್ಟ ಆಯ್ತಲ್ಲ ತಗೋ ಅಂತ ಅಂದ್ಬಿಟ್ಟು ಈ ಗಿಫ್ಟೆಡ್ ಮೀ ಓಕೆ ಒಂದು ಪೋಲಿ ಹಾಕೊಂಡಿದ್ದೀವಿ. ಸಾಕು, ತುಂಬ ಶೆಕೆ ಆಗುತ್ತಪ್ಪ. ನನಗಂತೂ ಶೆಕೆಗೂ ಆಗಬಾರಲ್ಲ. ಫಸ್ಟ್ ಆಫ್ ಆಲ್ ಇನ್ನು ಟೇಸ್ಟ್ ಎಲ್ಲ ಮಾಡ್ಕೊಂತ ಕುತ್ಕೊಳ್ಳೋ ಟೈಮೂ ಇಲ್ಲ ಆ್ಯಂಡ್ ನನಗೆ ಮೇಂಟೈನ್ ಮಾಡೋಕ್ಕೂ ಆಗಲ್ಲ ಇವಾಗ. ಇಫ್ ಇಟ್ ವಾಸ್ ಈವ್ನಿಂಗ್ ಯಾರೋ ಮಾಡ್ಬೋದಿತ್ತು, ಬಟ್ ನೋ, ದಿಸ್ ಇಸ್ ಫೈನ್ ಎನಫ್. This is my favorite shade. It's from Maybelline Touch of Spice 660 ಅಂತ ಅಂದ್ಬಿಟ್ಟು. ಇದು ನಾನು ಎವ್ರಿಡೇ ಯೂಸ್ ಮಾಡ್ತೀನಿ ಆ್ಯಕ್ಚುಲಿ. ಎವ್ರಿಡೇ ನಾನು ಆಫೀಸ್ ನಾನು ಯೂಸ್ ಮಾಡೋದು ಬಿಕಾಸ್ just one stroke it will last long. This is not too much also, too light also, so I always go for this. Okay, so this is all. Perfume. I sweat a lot actually. ತುಂಬಾ ಅಪ್ಸೆಟ್ ಆಗ್ತೀನಿ. ನನಗಂತೂ ಆಗಲ್ಲಪ್ಪ. ನಾನು 10th ಸ್ಟ್ಯಾಂಡರ್ಡ್ ಯಾವ ಥರ ಇದ್ದೆ ನೋಡಿ. ಆ್ಯಂಡ್ ನಂದು ಒಂಥರ ಎವಲ್ಯೂಷನ್ ಜರ್ನಿ ಫೋಟೋಸ್ ಥರ ಇದೆ ಇದು 2019 ಆ್ಯಂಡ್ ದಿಸ್ 2025 ಅಕ್ಕನ ಮದುವೆಯಲ್ಲಿ ಅದು ಸ್ವಲ್ಪ ಚಿಕ್ಕದಾಯಿತು. ನಮ್ಮ ಅಕ್ಕಂದು ಓವರ್ ಆ್ಯಕ್ಟಿಂಗ್ ಅದು ಇಲ್ಲ ಅಷ್ಟೇ ಸಾಕು ಹಾಗೆ ಹೀಗೆ ಅಂತ. ನಮ್ಮಮ್ಮ ರೆಡಿ ಆಗಿಬಿಟ್ಟಿದ್ದಾರೆ. ಏನು ಪೋಸ್ ಕೊಡ್ತಾ ಇದೀಯಾ? ರೆಡಿನಾ? ರೆಡಿ. ಯಾಕೆ ಇಷ್ಟು ನಗ್ತಿದ್ಯಾ? ನೀನು ತಿಂಡಿ ತಿಂದ್ಯಾ? Guys, I changed my hairstyle again. ಬಂದ್ರಾ? ಹಾಂ, ಓಕೆ ಹೊರಡ್ತೀವಿ ಇವಾಗ. ಬಾಯ್. ಅಲ್ಲಿ ಹೋಗ್ತಾ ನಾನು ನಿಮಗೆಲ್ಲ ತೋರಿಸ್ತೀನಿ. ಫುಲ್ ರೆಡಿಯಾಗಿ ಬಂದಿದ್ದೀರಾ? ಅಮ್ಮ ಬರ್ತಿಲ್ಲ. ಇದು ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದು. 550. ಹಾಂ, ಬೇಕಿತ್ತಾ? ಸೊ ಇದು ಜಯನಗರಲ್ಲಿರೋ ರಾಘವೇಂದ್ರ ಸ್ವಾಮಿ ಮಠ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಖಂಡಿತವಾಗ್ಲೂ ಅಲ್ಲಿ ಹೋದಾಗಲೇ ಫೀಲ್ ಆಗುತ್ತೆ. ನಾನು ವೀಡಿಯೋಲಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಇವತ್ತು ಏಕಾದಶಿ ಇತ್ತು, ಸೊ ಹಾಗಾಗಿ ನಮಗೆ ಮಂತ್ರಾಕ್ಷತೆ ಮತ್ತು ಪ್ರಸಾದ ಏನೂ ಸಿಕ್ಕಿಲ್ಲ. ಅಲಂಕಾರ ಕೂಡ ಮಾಡಿಲ್ಲ ದೇವರಿಗೆ ಇವತ್ತು. ಇಲ್ಲೆಲ್ಲ ನೋಡ್ಬೋದು ನೀವು, ರಾಯರದು ಪೂರ್ವ ಆಶ್ರಮದ್ದು ಎಲ್ಲ ಚರಿತ್ರೆ ಎಲ್ಲ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು, ಮಾತ್ರ ಖುಷಿ ಆಯಿತು, ಎಲ್ಲ ಚೆನ್ನಾಗಾಯಿತು.
ತುಂಬ ದಿವಸದಿಂದ ಅಂದ್ಕೊತಾ ಇದ್ದೆ ಮಠಕ್ಕೆ ಬರಬೇಕಂತ. ಇವತ್ತು ಬಂದಿದ್ದೀನಿ, ತುಂಬ ಖುಷಿ ಆಯಿತು. ಆದರೆ ಒಂದು ಬೇಜಾರೇನೆಂದರೆ ಏಕಾದಶಿ ಇವತ್ತು. ಹೌದು ಅಕ್ಷತೆ ಪ್ರಸಾದ ಪೂಜೆ ಏನೂ ಇಲ್ಲ. ಹೌದೌದು. ಆದರೂ ಪರವಾಗಿಲ್ಲ, ರಾಯರನ್ನ ನೋಡಿ ಖುಷಿ ಆಯಿತು. ಇವತ್ತು ಜನನೂ ಇರಲಿಲ್ಲ, ಸೊ ದರ್ಶನ ಚೆನ್ನಾಗಾಯ್ತು. ಖುಷಿ ಆಯಿತು, ಚೆನ್ನಾಗಾಯಿತು. ಈಗ ಬಂಡೆ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋಗೋಣ ಆಗಿದ್ರೆ ಹೊರಡೋಣ. ಹೋಗೋಣ. ಸೊ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೂ ರೀಚ್ ಆದ್ವಿ. ನಾವು ಬೇಗ ರೀಚ್ ಆಗಿದ್ದು ನೋಡಿ, ಜನ ಇರಲ್ಲ ಹಾಗೆ ಹೀಗೆ ಅಂತ ಅಂದ್ಕೊಂಡು ಹೋದ್ವಿ ಅಷ್ಟೇ. ಒಳಗಡೆ ಎಂಟರ್ ಆಗೋ ತನಕ ಅಬ್ಬಾ ಅಬ್ಬಾ ಒಳಗೆ ಹೋದ್ಮೇಲೆ ಅಲ್ಲಿ ಸೀನೆ ಬೇರೆ ಇತ್ತು ನೋಡಿ. ಆಚೆ ನೋಡಿದ್ರೆ ಜನನೇ ಇಲ್ಲ ಅಂತ ಅನಿಸುತ್ತೆ ಅಲ್ವಾ, ಶಾಂತವಾಗಿತ್ತು. ಇನ್ನು ಒಳಗೆ ಹೋದ್ಮೇಲೆ ಸೀನ್ ಏನಂತ ನಮಗೆ ಗೊತ್ತಾಗಿತ್ತು. ಟಿಕೆಟ್ ತಗೊಳಕ್ಕೇನೆ ಇವತ್ತು ಈ ರೇಂಜಿಗೆ ಜನ. ಟಿಕೆಟ್ ತಗೊಳ್ದೆ ಇಲ್ಲ, ಲೈನಲ್ಲಿ ನಿಂತ್ಕೊಂಡ್ರೆ ರಾತ್ರಿ ಆಗುತ್ತೆ ಅಷ್ಟೇ. ನನಗೆ ತಡೆ ಓಡಿಸೋಕ್ಕೆ ಲಿಟ್ರಲಿ 1 ಅವರ್ ಬೇಕಾಯಿತು. ಆ ಥರ ಜನ, ಸಾಕಾಯಿತು. ಓ ಮೈ ಗಾಡ್, ಫೈನಲಿ ಆಯಿತು. ಯಾವ ಥರ ಜನ ಇದ್ದರು ಅಂದರೆ ಗೊತ್ತಿಲ್ಲ ನಮಗೆ. ಆಯಿತು, ಹೆಂಗೋ ಮುಗಿಸ್ಕೊಂಡು ಬಂದ್ವಿ. ಚೆನ್ನಾಗಿತ್ತು, ನೀರು ಹಾಕ್ಸಿದ್ದೆಲ್ಲ ತುಂಬ ಚೆನ್ನಾಗಿತ್ತು. ನಿಮ್ಗೆ ಹೆಂಗೆ ಚಿಕನ್ ಇವತ್ತು ಫಸ್ಟ್ ಟೈಮ್ ತಾನೇ ಬಂದಿದ್ದು? ಫಸ್ಟ್ ಟೈಮ್ ಬಂದಿರೋದು. ಚೆನ್ನಾಗಿತ್ತು. ದೇವ್ರ ದರ್ಶನ ಒಂದು ಒಳ್ಳೆ ಥರ ಆಗೋಗಿದೆ. ಹೌದಾ, ಚೆನ್ನಾಗಿತ್ತಾ? ನೀರೆಲ್ಲ ಹಾಕ್ಸಿದ್ದು ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತು. ಇವಾಗ ಇನ್ನೂ ಸ್ವಲ್ಪ ಟೈಮ್ ಇದೆ. ಇಟ್ಸ್ ಸ್ಟಿಲ್ 11:50. ಸೊ ವಿ ಥಾಟ್ ದೊಡ್ಡ ಗಣೇಶನ ಟೆಂಪಲ್ಗೆ ಹೋಗಿ ಅಲ್ಲಿಂದ ಆಮೇಲೆ ಲಂಚ್ ಹೋಗೋಣ ಅಂತ. ಓಕೆ, ಮುಂದೆ ಏನಾಗುತ್ತೆ ತೋರಿಸ್ತೀವಿ. ಬ್ಯಾಂಗಲ್ಸ್ ಏನು ಜನಪ್ಪ, ಎಲ್ಲ ಪಾರ್ಕಿಂಗ್ ಲಾಟೆಲ್ಲ ಈ ಥರ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಓ ಮೈ ಗಾಡ್. ದೊಡ್ಡ ಗಣಪತಿ. ಐ ಥಿಂಕ್ ಇದೇ ನಮ್ಮ ಲಾಸ್ಟ್ ಸ್ಟಾಪ್ ಇವತ್ತು ಟೆಂಪಲ್ ರನ್ನಲ್ಲಿ. ಲೆಟ್ಸ್ ಗೋ ಇನ್ಸೈಡ್. ಇದು ಬಾಲಾಂಜನೇಯ ದೇವಸ್ಥಾನ. ಇವತ್ತೇ ನೋಡ್ತಿರೋದು ನಾನು. ಇಲ್ಲಿ ರಾಮಚಂದ್ರ ಸ್ವಾಮಿ ಅಲ್ಲಿ ಎದುರುಗಡೆ ಇದೆಯಲ್ಲ, ರಾಮಚಂದ್ರ ಸ್ವಾಮಿ, ನಂತರ ರಂಗನಾಥ ಸ್ವಾಮಿ. ಇದು ಬೇಡರ ಕಣ್ಣಪ್ಪ ಶ್ರೀಕನ್ನೇಶ್ವರ ದೇವಾಲಯ. ಇಲ್ಲಿ ಎಷ್ಟು ಸಲ ಬಂದಿದ್ರು ಈ 3 ದೇವಸ್ಥಾನ ನೋಡೇ ಇರಲಿಲ್ಲ. ಬಸವಣ್ಣ ದೇವಸ್ಥಾನ. ಇದೇ ನಮ್ಮದು ಲಾಸ್ಟ್ ಸ್ಟಾಪ್. ಹಾಂ, ಹೌದು. ಓಕೆ, ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಬರೋಣ. ನಮ್ಮ ಟೆಂಪಲ್ ರನ್ ಫೈನಲಿ ಮುಗೀತು. ಇವಾಗ ಊಟ ಮಾಡಬೇಕಪ್ಪ, ಸಖತ್ ಹೊಟ್ಟೆ ಹಸಿತಾ ಇದೆ. ಇವಾಗ ಇಲ್ಲೇ ರೋಟಿಗರಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅಲ್ಲಿ ಹೋಗೋದು ಅದೆಲ್ಲ ಚೆನ್ನಾಗಿದೆ. ಇದು ಓಕೆ, ಊಟ ಮಾಡೋಕ್ಕೆ ಹೋಗೋಣ. ಅಪ್ಪ ಸಾಕಾಯ್ತಲ್ಲ. ಎರಡು ಟೊಮೆಟೊ, 1 ವೆಜಿಟೇಬಲ್ ಕೊಡಿ. ಅದು ಬೇಕಾದ್ರೆ ಯಾವುದು ಬೇಕಾದ್ರೂ ಎಕ್ಸ್ಟ್ರಾ ತಗೊಳ್ಳಿ. ಇದು ಭರ್ಜರಿ ಊಟ. ಇಲ್ಲಿ ನೋಡಿ, ರೋಟಿಗರ್ದು ಭರ್ಜರಿ ಊಟ. 250 ರುಪೀಸ್ ಅಲ್ಲ ಒಂದು? 780 ಅಂದರೆ 3 ಜನಿಗೆ 250 ಅನಿಸುತ್ತೆ. 250 ಆದರೆ ಅದು ಟ್ಯಾಕ್ಸ್ ಎಲ್ಲ ಸೇರಿ ಅದು 30 ರೂಪಾಯಿ ಬಹುಶಃ ಗ್ಯಾಸ್ ಇಲ್ದಿರ್ಕೆ. ಇಲ್ಲ 250 ಅದು ಟ್ಯಾಕ್ಸ್ ಸೇರಿ ಚಟ್ನಿ. 30 ರೂಪಾಯಿ. ಹಾಂ, ಅದೇ ಇಟ್ ಈಸ್ ವರ್ತ್ ದ ಮನಿ ಬಿಕಾಸ್ ಇಲ್ಲಿ ವೆರೈಟಿ ತುಂಬ ಇರುತ್ತೆ. ಊಟ ಬಂದರೆ ಸಾಕು. ಎಷ್ಟು ಟಯರ್ಡ್ ಆಗಿದ್ದೀನಿ ಅಂದರೆ ಸಾಕಾಗ್ಬಿಟ್ಟಿದೆ. ತಲೆಯೆಲ್ಲ ಮೇಲೆ ಎತ್ಬಿಟ್ಟಿದ್ದೀನಿ. ಆ ರೇಂಜಿಗೆ ಮಲಗ್ತೀರ ಹೋಗ್ಬಿಟ್ಟು. ಸಾಕಾಯಿತು, ಊಟ ಮಾಡಿದ್ರೆ ಸಾಕು ಅನಿಸ್ತಿದೆ ಇವಾಗ. ಬೇಡ ಕಾಯಿ ಒಬ್ಬಟ್ಟು
ತಿನ್ನಿ ತಿನ್ನಿ ತಿನ್ನಿ. ಇದು ಏನು ಇದು ಬೇಬಿ ಕಾರ್ನ್ ಅಲ್ಲ, ಬೇಬಿ ಕಾರ್ನ್ ಮತ್ತು ಕಾಬುಳ್ಳು. ಇದು ಅಳಸಂದೆ ಕಾಳು, ಕೋಸಂಬರಿ. ಮಸಾಲೆ ದೋಸೆ ಮಸಾಲೆ ದೋಸೆ ನಾವು ಎಷ್ಟು ಬೇಕಾದ್ರೂ ಕೇಳಿ ಹಾಕ್ಸ್ಕೊಳ್ಳಿ, ಪರವಾಗಿಲ್ಲ. ಇನ್ನು ರೋಟಿ, ಚಪಾತಿ, ಆಮೇಲೆ 2 ಥರ ಕರಿ, 2 ಥರ ರೈಸು ಎಲ್ಲ ಬರುತ್ತೆ. 4-5 ಜನಕ್ಕೆ ದೊಡ್ಡವರಿಗೆಲ್ಲ ಕೊಟ್ಟಿದ್ದು ತಂದೂರಿ ರೊಟ್ಟಿ ಎಲ್ಲ ಎಣ್ಗಾಯಿ. ಹಾಂ, ನಮ್ಮ ಫೇವ್ರೆಟ್ಸ್ ಬಂತು ಫೈನಲಿ. ಪಲಾವ್ ಮತ್ತು ಟೊಮೆಟೊ ನೈಸ್ ಸೂಪರ್. ಹಾಗೆ ಊಟ ಮಾಡ್ಕೊಂಡು ಬರ್ತಾ ಇದ್ವಿ. ಇಲ್ಲಿ ರೋಡ್ ಸೈಡಲ್ಲಿ ಒಂದು ಟೇಬಲ್ ಮೇಲೆ ಮಾರ್ತಾ ಇದ್ರು. ನಾನು ಸುಮ್ಮನೆ ಗೊತ್ತಿತ್ತು ಇದು ಸ್ಯಾರಿ ಅಂತ. ಸುಮ್ಮನೆ ಅಮ್ಮ ಚಿಕ್ಕಮ್ಮನ ಏನು ನೋಡಿ ಅಂತ ನೋಡಿದ್ರೆ ದೇವರ್ ಸರ್ಪ್ರೈಸ್ ಟು ನೋ ದಟ್ ಇಟ್ ವಾಸ್ ಅ ಸ್ಯಾರಿ. ಮುರುಮುರು ಸಿಲ್ಕ್ ಅಂತೆ, ತುಂಬ ಸಾಫ್ಟ್ ಇದೆ. ಚರ್ಚೆ ಮಾಡಿ ಕೊನೆಗೂ 450 ರುಪೀಸ್ಗೆ 2ನ ತೊಗೊಂಡು. ಹಬ್ಬ ಮನೆಗೆ ಬಂದಾಯಿತು. ಸಖತ್ ಸುಸ್ತಾಗಿದೆ ಮಾತ್ರ. ಊಟ ಮಾತ್ರ ಎಷ್ಟು ಸುಸ್ತಾಗಿತ್ತೋ ಅದಕ್ಕೆ ಕಾಂಪನ್ಸೇಟ್ ಆಯಿತು. ಸಖತ್ತಾಗಿತ್ತು. ಹೊಟ್ಟೆ ಹಸಿದ್ದಕ್ಕೂ ಒಳ್ಳೆ ಊಟ ಆಯಿತು ಮಾತ್ರ. ಚೆನ್ನಾಗಿ ಊಟ ಮಾಡಿದ್ವಿ. ಅಟ್ ದ ಸೇಮ್ ಟೈಮ್ ವಿ ಆರ್ ವೆರಿ ಟೈರ್ಡ್. ನನಗಂತೂ ಅಲ್ಲಿ ಬಂಡೆ ಮಕ್ಕಳಿ ದೇವಸ್ಥಾನ ಅಲ್ಲಿ ತಡೆ ಹೊಡ್ಸೋಕೆ ಹೋಗ್ಬೇಕಾದ್ರೆ ಲೈನಲ್ಲಿ ನಿಂತು ಸಾಕಾಯಿತು. ತಿಂಡಿ ಬೇರೆ ತಿಂದಿರಲಿಲ್ಲ ಅಲ್ಲ. ಐ ವಾಸ್ ವೆರಿ ಟಯರ್ಡ್. ಈಗಲೂ ಅಷ್ಟೇ ಹಾಗೆ ಅನಿಸ್ತಾ ಇದೆ. ಸೊ ಐ ಆಮ್ ಥಿಂಕಿಂಗ್ ಟು ಟೇಕ್ ಅ ಕ್ವಿಕ್ ನ್ಯಾಪ್. ಹೆಂಗೂ ಬೇಗ ಬಂದಿದ್ದೀವಿ. ಐ ಥಾಟ್ ಇನ್ನೂ ಲೇಟ್ ಆಗುತ್ತೆ, ಬಟ್ ಪರವಾಗಿಲ್ಲ, ಬೇಗ ಬಂದಿದ್ದೀವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಏನು ಹೇಳೋದು, ಟುಡೇಸ್ ಡೇ ವಾಸ್ ನೈಸ್, ಚೆನ್ನಾಗಿತ್ತು. ತುಂಬ ದಿನ ಆದಮೇಲೆ ಬಂಡೆ ಮಕ್ಕಳ ದೇವಸ್ಥಾನಕ್ಕೆ ಹೋದೆ. ಲಾಸ್ಟ್ ಹೋಗಿದ್ದು ಹೋದ ವರ್ಷನೇ ಅಂತ ಅನಿಸುತ್ತೆ. ನನ್ನ ಕಸಿನ್ಸ್ ಜೊತೆ ಹೋಗಿದ್ದೆ. ಇವತ್ತು ಅಮ್ಮ ಮತ್ತು ಚಿಕ್ಕಮ್ಮನ ಜೊತೆ ಹೋಗಿದ್ದು. ನನಗೆ ತುಂಬ ತುಂಬ ಇಷ್ಟ ಬಂಡೆ ಮಕ್ಕಳ ದೇವಸ್ಥಾನ. ನನಗೆ ಎಷ್ಟು ಪಾಸಿಟಿವ್ ವೈಬ್ಸ್ ಬರುತ್ತೆ ಅಲ್ಲಿ ಅಂದರೆ, ನಾಟ್ ಓನ್ಲಿ ಬಂಡೆ ಮಕ್ಕಳ ಟೆಂಪಲ್, ಎನಿ ಗಾಡಸ್, ಎನಿ ದೇವಿ ಟೆಂಪಲ್, ಕಾಳಿ ಟೆಂಪಲ್, ಐ ಡೋಂಟ್ ನೋ, ನಂಗೆ ತುಂಬ ಪಾಸಿಟಿವ್ ಎನರ್ಜಿ ಬರುತ್ತೆ ಅಲ್ಲಿ ಹೋದಾಗ. ಅಲ್ಲಿ ಹೋಗಿ ತುಂಬ ಖುಷಿ ಆಯಿತು. ನನ್ನ ಮನಸ್ಸಲ್ಲಿ ಏನಾದರೂ ನೋವಿದ್ದರೆ, ಏನಾದರೂ ಒಂದು ನೆಗೆಟಿವ್ ಫೀಲ್ ಇದ್ದರೆ, ನಂಗೆ ಅಲ್ಲಿ ಹೋದರೆ ಎವ್ರಿಥಿಂಗ್ ವಿಲ್ ಬಿ ಗಾನ್. ಆ ಥರ ಅನ್ಸುತ್ತೆ ನನಗೆ. ತುಂಬ ಚೆನ್ನಾಗಿತ್ತು. ಆಮೇಲೆ ರಾಘವೇಂದ್ರ ಸ್ವಾಮಿ ಟೆಂಪಲ್, ವಾವ್. ನಾನು ಅದೇ ರೋಡಲ್ಲೆಲ್ಲ ಓಡಾಡಿದ್ದೀನಿ, ಬಟ್ ಯಾವತ್ತೂ ಟೆಂಪಲ್ಗೆ ಹೋಗಿರಲಿಲ್ಲ. ಐ ನ್ಯೂ ಆಲ್ವೇಸ್ ದೇರ್ ವಾಸ್ ಅ ಟೆಂಪಲ್, ಇದು ತುಂಬ ಫೇಮಸ್ ಅಂತ ಅಂದ್ಬಿಟ್ಟು ಅಮ್ಮ ಹೋಗಲೇಬೇಕು ಅಂತ ಇವತ್ತು ಹೇಳಿದರು. ಸೊ ಹೋಗಿದ್ವಿ. ಏನು ಚೆನ್ನಾಗಿತ್ತಪ್ಪ, ಲೈಕ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ರಾಯರ ಮೂರ್ತಿ ಮುಂದೆ ಇಟ್ಟಿದ್ದಂತೂ ಅಷ್ಟು ಚೆನ್ನಾಗಿತ್ತು, ಹೇಳೋಕ್ಕಾಗಲ್ಲ. ಅದು ತುಂಬ ಚೆನ್ನಾಗಿತ್ತು. ಆಮೇಲೆ ಲಾಸ್ಟಲ್ಲಿ ದೊಡ್ಡ ಗಣೇಶ ಟೆಂಪಲ್ಗೆ ಹೋಗಿದ್ದೆ. ಒಂಥರ ಇಟ್ ವಾಸ್ ನಾಟ್ ಪ್ಲಾನ್, ಅನ್ಪ್ಲಾನ್ಡ್, ಸಡನ್ ಆಗಿ ಅದೇ ದೇವ್ರನ್ನ ನೋಡ್ಬೇಕಂತ ಇದ್ರೆ ಹೇಗಾದರೂ ಹೋಗ್ತೀವಲ್ಲ ಆ ಥರ. ಎಲ್ಲ ಚೆನ್ನಾಗಾಯಿತು. ಐ ಥಿಂಕ್ ದಟ್ಸ್ ಇಟ್ ಫಾರ್ ಟುಡೇ. ಇನ್ನೇನೂ ಇಲ್ಲ, ಇನ್ನೂ ರೆಸ್ಟ್ ಮಾಡೋದು. ಸಂಜೆ ಇಫ್ ಪಾಸಿಬಲ್ ಐ ಆಮ್ ಥಿಂಕಿಂಗ್ ಟು ಗೋ ಫಾರ್ ಎ ವಾಕ್. ಯಾಕಂದರೆ ಸ್ವಲ್ಪ ಲಂಚ್ ಹೆವಿ ಆಯಿತು. ಬೆಳಗ್ಗೆ ತಿಂದಿರಲಿಲ್ಲ, ಬಟ್ ಸ್ಟಿಲ್ ವಾಟ್ ಎವರ್, ಆಚೆ ತಿಂದಿದ್ದೀನಲ್ಲ, ವೈ ನಾಟ್ ಗೋ ಫಾರ್ ಎ ವಾಕ್ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಗೆ ಇಷ್ಟೇ, ಇನ್ನೇನೂ ಇಲ್ಲ. ರೆಸ್ಟ್ ಮಾಡ್ತೀನಿ. ನಿದ್ದೆ ಬರಲ್ಲ ನನಗೆ, ಆದರೂ ನೋಡೋಣ. ಇಲ್ಲಾಂದರೆ ಮೂವಿಗೆ ಏನಾದರೂ ನೋಡಿಕೊಂಡು ಟೈಮ್ ಪಾಸ್ ಮಾಡೋದು ಅಷ್ಟೇ. ಚೆನ್ನಾಗಿತ್ತು. ವೀಕೆಂಡ್ ಚೆನ್ನಾಗಿ ಹೋಯ್ತು. ಇಟ್ ವಾಸ್ ಗುಡ್. ಬ್ಯುಸಿಯಾಗಿದ್ದೆ, ಚೆನ್ನಾಗಿತ್ತು. ಟೆಂಪಲ್ಸ್ಗಳಿಗೆಲ್ಲ ಹೋದೆ. ನನಗೆ ಇಷ್ಟ ಆಗಿರೋ ದೇವ್ರುಗಳ ಹತ್ರ ಹೋದೆ. ತುಂಬ ದಿನದಿಂದ ಹೋಗಬೇಕಿತ್ತು, ಹೋದೆ. ಅಗೇನ್ that's it for today guys. Thank you so much for watching. One more thing I forgot to tell. ಇವತ್ತು ಅಲ್ಲಿ ಭರ್ಜರಿ ಭೋಜನ ಅಲ್ಲಿ ಊಟ ಮಾಡ್ತಿರ್ಬೇಕಾದ್ರೆ ನಾನು ನನ್ನ ಬ್ಲಾಗಿಗೆ ಅಂತ ವಿಡಿಯೋಸ್ ಮಾಡ್ತಾ ಇದ್ದೆ. ಐ ಥಿಂಕ್ ಅದನ್ನ ನೋಡಿ ಅವ್ರು ಏನು ಅನ್ಕೊಂಡ್ರೋ ಗೊತ್ತಿಲ್ಲ. ನಾವು ಅವ್ರದ್ದು ಒಂದು ಪ್ರಮೋಷನಲ್ ಶೂಟ್ ಆಗ್ತಾ ಇತ್ತು. ದೇ ಕೇಮ್ ಟು ಮೀ ಆ್ಯಂಡ್ ದೇ ಆಸ್ ರಿವ್ಯೂ ಕೊಡ್ತೀರಾ ಅಂತ ಅಂದ್ಬಿಟ್ಟು ರಿವ್ಯೂ ಎಲ್ಲ ಕೊಟ್ಟೆ. ಅದು ಒಂಥರ ಚೆನ್ನಾಗಿತ್ತು. ಐ ಕುಡ್ ನಾಟ್ ಶೂಟ್ ದ್ಯಾಟ್, ನಾನು ರಿವ್ಯೂ ಕೊಡ್ತಾ ಇರೋದು. ದಟ್ ವಾಸ್ ನೈಸ್. ಅದು ಚೆನ್ನಾಗಿತ್ತು. ಫೆಲ್ಟ್ ಗುಡ್. ಎಸ್, ದಟ್ಸ್ ಇಟ್ ಫಾರ್ ದ ಡೇ ಎವ್ರಿವನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನನ್ನ ಫಸ್ಟ್ ಬ್ಲಾಗ್ ಎಷ್ಟು ಜನ ನೋಡಿದ್ದೀರಾ, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಈ ಬ್ಲಾಗ್ ಕೂಡ ಪ್ಲೀಸ್ ನೋಡಿ,
ಎಲ್ಲರಿಗೂ ಶೇರ್ ಮಾಡಿ. ಆ್ಯಸ್ ಐ ಟೋಲ್ಡ್, ಐ ಆಮ್ ಜಸ್ಟ್ ಇನ್ ಅ ಲರ್ನಿಂಗ್ ಫೇಸ್. ಐ ವಾಂಟ್ ಟು ಇಂಪ್ರೂವ್, ಐ ವಿಲ್ ಇಂಪ್ರೂವ್. ಇನ್ನು ಸಾಕಷ್ಟು ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಐ ವಿಲ್ ಬ್ರೈನ್ ಸ್ಟಾರ್ಮ್ ಮಾಡ್ತೀನಿ, ಇನ್ನು ಏನೇನು ಮಾಡ್ಬೋದು, ನನ್ನಲ್ಲಿ ಏನೇನು ಟ್ಯಾಲೆಂಟ್ ಇದೆ, ಎವ್ರಿಥಿಂಗ್ ಐ ವಾಂಟ್ ಟು ಪುಟ್ ಇಟ್ ಔಟ್. ಐ ವಿಲ್ ಡೂ ಇಟ್. ತುಂಬ ಏನಂದರೆ ನಿನ್ನೆ ಹೇಳ್ದಂಗೆ ನಾನೇ ಡಿಟರ್ಮೈನ್ಡ್ ಸ್ಟೇಟಲ್ಲಿ ಇದ್ದೀನಿ ನಾನು. ಐ ವಿಲ್ ಡೂ ಇಟ್. ಐ ಆಮ್ ನಾಟ್ ಗನ್ನ ವೇಸ್ಟ್ ಮೈ ಪೊಟೆನ್ಷಿಯಲ್. ತುಂಬ ವೇಸ್ಟ್ ಮಾಡಿದ್ದೀನಿ ಇಲ್ಲಿ ತನಕ, ಇನ್ನೂ ಮಾಡಲ್ಲ. ಆ್ಯಂಡ್ ಯಾ, that's it for the day, guys. Thank you so much. Bye. Please subscribe, share, like ಮಾಡಿ. Thank you.